ರಾಮಪುರ ಅನ್ನುವ ಊರಿನಲ್ಲಿ ಸೀನಯ್ಯ ಶಂಕರಂ ಅನ್ನುವ ಅಣ್ಣ ತಮ್ಮ ಇದ್ರು. ಇಬ್ರಲ್ಲಿ ಸೀನಯ್ಯ ದೊಡ್ಡವನು. ಆದ್ರೆ ಯಾವಾಗ್ಲೂ ತನ್ನ ತಮ್ಮನ ಹತ್ರನೇ ಎಲ್ಲ ಕೆಲ್ಸಾನು ಮಾಡಿಸ್ಕೊಳ್ತಿದ್ದ. ಪಾಪ ಶಂಕರಂ ತುಂಬಾನೇ ಒಳ್ಳೆ ಹುಡುಗ. ಯಾವಾಗ್ಲೂ ಅಣ್ಣ ಹೇಳಿದ ಮಾತಿಗೆ ಅವನು ಬೆಲೆ ಕೊಡ್ತಾ ಇದ್ದ. ತಮ್ಮ ಶಂಕರಂ, ತೆಂಗಿನ ತೋಟಕ್ಕೆ ಹೋಗಿ ತೆಂಗಿನಕಾಯಿ ತಗೊಂಡ್ ಬಂದಿದೀಯಾ? ಇಲ್ಲಿ ಪೂಜೆ ಮಾಡಕ್ಕೆ ಟೈಮ್ ಆಗ್ತಾ ಇದೆ, ಬೇಗ ತಗೊಂಬ. ಅಣ್ಣ, ನಾನು ನಿನ್ನೆ ಅಲ್ಲಿಗೆ ಹೋದೆ, ಆದ್ರೆ ಅಲ್ಲಿ ಆ ತೋಟ ಯಜಮಾನ ಇದ್ದ, ಅದಕ್ಕೆ ಏನು ತಗೊಂಡ್ ಬರ್ಲಿಕ್ಕೆ ಆಗ್ಲಿಲ್ಲ. ಅರೆ, ಆ ಕತೆ ಈ ಕತೆ ಹೇಳ್ತಾ ಇದೀಯಾ? ಇವತ್ತು ದೇವ್ರಿಗೆ ಪೂಜೆ ಮಾಡ್ಬೇಕು, ಹಾಗಿಲ್ಲ ಅಂದ್ರೆ ದುರದೃಷ್ಟ ಬರುತ್ತೆ. ಅಯ್ಯೋ, ಕ್ಷಮಿಸ್ಬಿಡ ಅಣ್ಣ, ನಾನು ಹೋಗಿ ಬೇಗ ತೆಂಗಿನಕಾಯಿ ತಗೊಂಡ್ಬರ್ತೀನಿ. ಬೇಗ ಬೇಗ ತಗೊಂಬ, ನಾನು ವಾಪಸ್ ಬರೋಷ್ಟರಲ್ಲಿ 10 ತೆಂಗಿನಕಾಯಿನ ತಗೊಂಡ್ ಬರ್ಬೇಕು. ಆದ್ರೆ ಏನಣ್ಣ, ಪೂಜೆಗೆ 1 ತೆಂಗಿನಕಾಯಿ ಸರಿ ಹೋಗುತ್ತೆ ಅಲ್ವಾ? ನಾನು ಏನ್ ಹೇಳಿದ್ರು ಯಾಕೋ ನನ್ನ ಹತ್ರ ಆ ವಿಷಯದಲ್ಲಿ ಇನ್ನೊಂದು ಪ್ರಶ್ನೆನ ಕೇಳ್ತೀಯಾ? ನೀನು ಮಾಡೋದನ್ನ ನೋಡಿದ್ರೆ ಯಾರು ನಿನ್ನ ಒಳ್ಳೆಯವನು ಅಂತ ಹೇಳಲ್ಲ. ಹೋಗಿ ನಾನು ಹೇಳಿದ ಕೆಲಸ ಮಾತ್ರ ಮಾಡು. ಅಣ್ಣ ಹೇಳಿದ ಮಾತಿಗೆ ಬೇಜಾರು ಮಾಡ್ಕೊಂಡು ಶಂಕರಂ ತೆಂಗಿನ ತೋಟಕ್ಕೆ ಹೋದ. ಸ್ವಲ್ಪ ಸಮಯದಲ್ಲಿ ಅಣ್ಣ ಕೇಳಿದ ಹಾಗೇನೆ 10 ಎಳ್ನೀರ್ನ ತಗೊಂಡ್ ಬಂದ್ ಕೊಟ್ಟ. ಅದನ್ನ ನೋಡಿ ಸೀನಯ್ಯ ತುಂಬಾನೇ ಸಂತೋಷಪಟ್ಟ. ಅದರಲ್ಲಿ 1 ಎಳ್ನೀರನ್ನ ಪೂಜೆಗೆ ಇಟ್ಟು ಉಳಿದದನ್ನ ಕಡ್ದು ಅವನು ಕುಡಿದ್ಬಿಟ್ಟ. ಆವಾಗ ಅದನ್ನ ನೋಡಿ ಶಂಕರಂ, ಏನಿದು, ನಾನ್ ತಗೊಂಡ್ ಬಂದಿದ್ದು ನೀನ್ ಕುಡಿಯಕ್ಕ, ಯಾಕಣ್ಣ ಹೀಗ್ ಮಾಡ್ತಾ ಇದೀಯಾ? ಯಾಕೋ, ಏನಾಯ್ತು? ಬೆಳಗಿಂದ ಪೂಜೆ ಮಾಡೋದಕ್ಕೋಸ್ಕರ ನಾನು ಉಪವಾಸ ಇದ್ದೀನಿ, ಸ್ವಲ್ಪ ಎಳ್ನೀರ್ ಕುಡಿದ್ರೆ ಅದ್ರಲ್ಲಿ ತಪ್ಪೇನು? ಹಾಗಂತ ಹೇಳಿ ಎಲ್ಲ ಎಳ್ನೀರನ್ನ ಸೀನಯ್ಯ ಕುಡ್ದ. ಶಂಕರಂ ಪೂಜೆ ಎಲ್ಲ ಮುಗಿದ ಮೇಲೆ ಕೂಲಿ ಕೆಲ್ಸಕ್ಕೆ ಹೋದ. ತಮ್ಮ, ಸಂಜೆ ಮನೆಗ್ ಬರುವಾಗ ಚಿಕನ್ ತಗೊಂಡ್ ಬಾ, ತಿಂದು ಸುಮಾರು ದಿನ ಆಯ್ತು. ಮೊನ್ನೆ ಅಲ್ವಾ ಅಣ್ಣ ತಗೊಂಡ್ ಬಂದಿದ್ದು? ಯಾಕೋ 2 ದಿನ ಆದ್ಮೇಲೆ ಚಿಕನ್ ತಿನ್ಬಾರ್ದಾ? ಏನೋ, ಮನೇಲಿ ಇದ್ಕೊಂಡು ನಿನಗೋಸ್ಕರ ನಾನು ನನ್ನ ಜೀವನನೇ ತ್ಯಾಗ ಮಾಡಿ ಅಡ್ಗೆ ಮಾಡೋದು, ನಿನ್ನ ನೋಡ್ಕೊಳ್ಳೋದು ಅಂತ ಎಲ್ಲಾನು ಮಾಡ್ತಾ ಇದ್ದೀನಿ. ನಿನ್ ಬಗ್ಗೆ ಆಲೋಚನೆ ಮಾಡೋ ನನಗೆ ನೀನ್ ಕೊಡೋ ಮರ್ಯಾದೆ ಇಷ್ಟೇನಾ? ಅಯ್ಯೋ ಅಣ್ಣ, ಬೇಜಾರು ಮಾಡ್ಕೋಬೇಡ, ನಾನು ಸಂಜೆ ಬರುವಾಗ ನಿನಗೋಸ್ಕರ ಚಿಕನ್ ತಗೊಂಡ್ ಬರ್ತೀನಿ. ಹೇಗೋ ಇವತ್ತು ಸಂಬಳ ಹಣ ಬೇರೆ ಬರುತ್ತೆ ಅಲ್ವಾ, ಚಿಕನ್ ಜೊತೆ ಮನೆಗೆ ಬೇಕಾಗಿರೋ ಎಲ್ಲಾನು ತಗೊಂಡ್ ಬಂದ್ಬಿಡ್ತೀನಿ. ಹಾಗೆ ಅಣ್ಣನ ಜೊತೆ ಮಾತಾಡಿ ಶಂಕರಂ ಕೂಲಿ ಕೆಲ್ಸಕ್ಕೆ ಹೊರಟೋದ. ಆ ದಿನ ಇಡೀ ಪಾಪ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ದ. ಸಂಜೆ ಕೂಲಿ ಹಣ ಕೈಗೆ ಸಿಕ್ಕದ್ಮೇಲೆ ತನ್ನ ಅಣ್ಣನಿಗೆ ಬೇಕಾಗಿರೋ ಚಿಕನ್ ಹಾಗೇನೆ ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತಗೊಂಡು ಮನೆಗೆ ಹೋದ. ಮನೆಗೆ ಹೋದಾಗ ಸೀನಯ್ಯ ಅದನ್ನ ನೋಡಿ ಸಂತೋಷಪಟ್ಟ. ಆಹಾ, ಇನ್ನು ಹಬ್ಬನೇ ಹಬ್ಬ. ಅಣ್ಣ, ತಿನ್ನಕ್ಕೆ ಏನಾದ್ರೂ ಇದೆಯಾ? ಅದು ಸಾಮಗ್ರಿ ಏನೂ ಇಲ್ಲ ಅಲ್ವಾ, ಅದಕ್ಕೆ ಅಡಿಗೆ ಮಾಡಿಲ್ಲ. ಸ್ವಲ್ಪ ಅನ್ನ ಇತ್ತು, ಇವಾಗಷ್ಟೇ ಅದನ್ನ ತಿಂದೆ. ಒಂದು ಕೆಲಸ ಮಾಡು, ಒಳಗಡೆ ನೀರಿದೆ, 2 ಗ್ಲಾಸ್ ನೀರನ್ನು ಕುಡಿ, ಆವಾಗ ಆ ಹಸುವನ್ನ ತಡ್ಕೊಳ್ಬೋದು. ಚಿಕನ್ ತಗೊಂಡು ಬಂದಿದ್ದೀನಲ್ಲ, ಅದನ್ನಾದರೂ ಮಾಡಿಕೊಡ ಅಣ್ಣ, ತಿಂತೀನಿ. ಏನೋ ನೀನು, ಇದು ರಾತ್ರಿ ಮಾಡೋಕ್ಕೆ ಅಲ್ವಾ? ನೀನೊಂದು ಕೆಲಸ ಮಾಡು, 4 ಗಂಟೆ ಸಮಯ ಸುಮ್ಮನಿರು, ಅಷ್ಟೊಳಗೆ ಬೇಗ ಬಿಸಿ ಬಿಸಿಯಾಗಿ ಅನ್ನ ಮಾಡಿ ಆಮೇಲೆ ಕೊಡ್ತೀನಿ. ಸೀನಯ್ಯನ ಜೊತೆ ಇನ್ನೇನು ಹೇಳಕ್ಕಾಗದೆ ಶಂಕರಂ ನೀರು ಕುಡಿಯೋದಕ್ಕೋಸ್ಕರ ಅಡಿಗೆ ಮನೆಯೊಳಗಡೆ ಬಂದ. ಅಲ್ಲಿ ನೀರೂ ಇಲ್ಲ. ತಮ್ಮನ ಹಿಂದ್ಗಡೆನೆ ಬಂದ ಸೀನಯ್ಯ ಈ ರೀತಿ ಹೇಳಿದ. ಅಯ್ಯಯ್ಯೋ, ಮನೆಯಲ್ಲಿ ಕುಡಿಯೋಕ್ಕೂ ನೀರೇ ಇಲ್ವಾ? ಸರಿ ತಮ್ಮ, ನೀನೊಂದು ಕೆಲಸ ಮಾಡು, ಪಕ್ಕದ ಬೀದಿಯಲ್ಲಿ ಒಂದು ಬೋರಿಂಗ್ ಪಂಪ್ ಇದೆ ಅಲ್ವಾ, ಅಲ್ಲಿ ಹೋಗಿ ನೀರು ತಗೊಂಡ್ ಬಾ, ಅಷ್ಟರೊಳಗೆ ಅಡಿಗೆಗೆ ರೆಡಿ ಮಾಡಿರ್ತೀನಿ ಎಲ್ಲ. ಸರಿ ಅಣ್ಣ. ಶಂಕರಂ ಬೋರಿಂಗ್ ಪಂಪ್ ಹತ್ರ ಹೋಗಿ ನೀರಿಟ್ಕೊಂಡು ಕಷ್ಟಪಟ್ಟು ತಗೊಂಡ್ ಬಂದ. ಆ ನೀರನ್ನ ಎತ್ಕೊಂಡು ಮನೆಯೊಳಗಡೆ ಬರುವಾಗ ಆ ನೀರಿನೊಳಗಡೆಯಿಂದ ಒಬ್ಳು ದೇವತೆ ಹೊರಗಡೆ ಬಂದ್ಲು. ಆ ದೇವತೆನ ನೋಡಿ ಶಂಕರಂ ಆಶ್ಚರ್ಯಪಟ್ಟ. ಯಾರ್ ನೀನು? ದೆವ್ವನ? ನಮ್ಮ ಅಣ್ಣನ ಏನು ಮಾಡ್ಬೇಡ, ನನ್ನನ್ನು ಏನು ಮಾಡ್ಬೇಡ. ನಾನು ಅದೃಷ್ಟ ದೇವತೆ, ನಿನಗೆ ಯಾವುದೇ ಹಾನಿನೂ ಮಾಡಲ್ಲ, ನಿನಗೆ ಒಳ್ಳೇದು ಮಾಡೋದಕ್ಕೋಸ್ಕರನೇ ನಾನಿಲ್ಲಿಗೆ ಬಂದಿರೋದು. ದೇವತೆ ಹಾಗೆ ಮಾತಾಡ್ತಾ ಇದ್ದಾಗ್ಲೇ ಅಲ್ಲಿಗೆ ಸೀನಯ್ಯ ಬಂದ. ತಮ್ಮನ ಹಿಂದ್ಗಡೆ ನಿಂತ್ಕೊಂಡು ಹೆದರ್ತಾ ಇದ್ದ. ನನ್ನನ್ನು ಏನು ಮಾಡ್ಬೇಡ, ಏನು ಮಾಡ್ಬೇಡ, ಬೇಕಾದ್ರೆ ನನ್ನ ತಮ್ಮನ ಏನ್ ಬೇಕಾದ್ರೂ ಮಾಡ್ಕೊ, ನನ್ನನ್ನು ಮಾತ್ರ ದಯವಿಟ್ಟು ಬಿಟ್ಬಿಡಮ್ಮ. ಹೆದರ್ಬೇಡ ಅಣ್ಣ, ಅಲ್ಲಿರೋದು ದೆವ್ವ ಅಲ್ಲ. ಹಾಗಾದ್ರೆ ಮತ್ತಿನೇನು? ಶಂಕರಂ, ನೀನಂತಹ ಒಳ್ಳೆ ಗುಣ ಇರೋ ವ್ಯಕ್ತಿಗೆ ನಾನು ಏನಾದ್ರೂ ವರ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ಏನ್ ವರ ಬೇಕು ಕೇಳಪ್ಪ. ನನಗೆ ಏನು ಬೇಡಮ್ಮ, ಯಾವುದೋ ಸಮಸ್ಯೆನೇ ಇಲ್ಲದೆ ನಾವು ಚೆನ್ನಾಗಿರ್ಬೇಕಷ್ಟೆ. ತಥಾಸ್ತು. ಶಂಕರಂಗೆ ವರ ಕೊಟ್ಟ ಆ ದೇವತೆನ ನೋಡಿ ಸೀನಯ್ಯನಿಗೂ ವರ ಕೇಳಬೇಕು ಅಂತ ಆಸೆ ಬಂತು. ಅಮ್ಮ, ನನಗೂ ಒಂದು ವರ ಕೊಡಮ್ಮ, ನಿನ್ ದಯೆಯಿಂದ ನಾನು ಚೆನ್ನಾಗಿರ್ತೀನಿ.
ಕಷ್ಟಪಡದೆ ಇರೋರಿಗೆ ಏನೂ ಸಿಗೋದಿಲ್ಲಪ್ಪ. ನೀನು ಕಷ್ಟಪಟ್ಟು ಕೆಲಸ ಮಾಡ್ದೆ ಸೋಮಾರಿಯಾಗಿ ಮನೇಲಿತ್ಕೊಂಡು ತಮ್ಮನನ್ನ ನಂಬ್ಕೊಂಡು ಬಾಳ್ತಾ ಇದೆಯಲ್ಲ, ಅದು ತಪ್ಪಲ್ವಾ? ಅಣ್ಣನಾಗಿದ್ದು ನೀನು ಅವನಿಗೆ ದಾರಿ ತೋರ್ಸೋದನ್ನ ಬಿಟ್ಟು ಯಾಕೆ ಈ ರೀತಿ ಇದ್ಯಾ? ಯಾವತ್ತೂ ನಿನಗೆ ಕಷ್ಟ ಅಂತಾನೆ ಅನಿಸ್ಲಿಲ್ವಾ? ತಮ್ಮನಿಗೆ ದಾಹ ಆದಾಗ ನೀನು ಅವನಿಗೆ ಕುಡಿಯಕ್ಕೆ ನೀರನ್ನು ಕೊಡಲ್ವಾ? ಇದೆಲ್ಲ ಒಂದು ಬದುಕ? ಅಣ್ಣ ಅನ್ನೋನು ಅಪ್ಪ ಅಮ್ಮ ಥರ ಇರಬೇಕು. ಅಂತಹ ಅಣ್ಣನ ಸ್ಥಾನದಲ್ಲಿರುವ ನೀನು ತಮ್ಮನ ಹತ್ರ ಕೆಲಸ ಮಾಡಿಸ್ಕೊಂಡು ನೀನು ಸಂತೋಷವಾಗಿದ್ಯಾ. ಅಂತಹ ನಿನಗೆ ನಾನು ಏನ್ ವರ ಕೊಡೋದು? ಹಾಗಂತ ಹೇಳಿ ದೇವತೆ ಮಾಯ ಆದ್ಲು. ದೇವತೆಯ ಮಾತನ್ನು ಕೇಳಿ ಸೀನಯ್ಯನಿಗೆ ಬುದ್ಧಿ ಬಂತು. ಬೇಜಾರು ಮಾಡ್ಕೊಂಡ. ತಮ್ಮನನ್ನ ತಪ್ಕೊಂಡು ಅಳ್ತಾ ಇದ್ದ. ನನ್ನನ್ನ ಕ್ಷಮಿಸೋ ತಮ್ಮ. ಇಷ್ಟು ದಿನ ನಿನಗೆ ನಾನು ಮಾಡಿದ್ದು ಮೋಸ. ಇನ್ಯಾವಾಗಲೂ ಈ ರೀತಿ ಮೋಸ ಮಾಡಲ್ಲ. ನಾನು ಕೂಡ ಕಷ್ಟಪಟ್ಟು ಏನಾದರೂ ಒಂದು ಕೆಲಸ ಮಾಡ್ತೀನಿ. ಇಬ್ರು ಸಂತೋಷವಾಗಿರೋಣ. ಅಣ್ಣ, ಯಾಕೆ ಈ ರೀತಿ ಹೇಳ್ತಾ ಇದೀಯಾ? ನೀನು ಬದಲಾಗಿದ್ಯಾ, ಅದೇ ನನಗೆ ಸಾಕು. ಕೆಲ್ಸಕ್ಕೆ ಹೋಗೋದು ಮಾತ್ರ ಅಲ್ಲ, ಬೇಗನೆ ಮದುವೆ ಮಾಡ್ಕೊಂಡು ಅದ್ಕೇನ ಮನೆ ಕರ್ಕೊಂಡ್ ಬಾ. ಹಾಗಂತ ತಮ್ಮ ಹೇಳಿದಾಗ ಅಣ್ಣ ನಗ್ತಾ ಇದ್ದ. ಸೀನೆಯನ ಹತ್ರ ಬದಲಾವಣೆ ಬಂದು ಒಳ್ಳೆಯವನಾಗಿ ಬದಲಾಗಿದ್ರಿಂದ ಆ ದಿನದಿಂದ ಅವನು ಕೂಡ ತನ್ನ ತಮ್ಮ ಜೊತೆನೆ ಹೋಗಿ ಕೆಲ್ಸಾನು ಮಾಡ್ತಾ ಇದ್ದ. ಮರವಿನ ಹುಡುಗಿ. ಅನಂತಪುರದಲ್ಲಿ ಸಿದ್ದಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಚಾಂದಿನಿ ಅನ್ನುವ ಒಬ್ಳು ಮಗಳಿದ್ಲು. ಸಿದ್ದಯ್ಯ ಆ ಊರಲ್ಲಿದ್ದ ಜಮೀನ್ದಾರರ ಮನೆಯಲ್ಲಿ ಗುಮಾಸ್ತ ಕೆಲಸ ಮಾಡ್ತಾ ಇದ್ದ. ಚಾಂದಿನಿನ ಮಾತ್ರ ಯಾವುದೇ ಕೆಲಸ ಮಾಡಬಾರ್ದು, ಮನೆಯಲ್ಲೇ ಇರ್ಬೇಕು ಅಂತ ಸಿದ್ದಯ್ಯ ಹೇಳ್ತಿದ್ದ. ಯಾಕಂದ್ರೆ ಚಾಂದಿನಿಗೆ ಮರೆವು ತುಂಬಾನೇ ಜಾಸ್ತಿ. ಆ ವಿಷಯ ಊರಲ್ಲಿದ್ದ ಎಲ್ರಿಗೂ ಗೊತ್ತು. ಚಾಂದಿನಿಯ ಈ ಮರೆವಿನ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ಅವಳನ್ನ ಯಾರು ಮದುವೆ ಮಾಡ್ಕೊಳ್ಳಲ್ಲ ಅನ್ನೋದ್ರಿಂದಾನೆ ಸಿದ್ದಯ್ಯ ಅವಳನ್ನ ಮನೆಯಿಂದ ಹೊರಗಡೆ ಕಳಿಸ್ಲಿಲ್ಲ. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಚಾಂದಿನಿ ಕಾಣೆಯಾದ್ಲು. ಅದನ್ನ ನೋಡಿ ಸಿದ್ದಯ್ಯ ತುಂಬಾ ಬೇಜಾರು ಮಾಡ್ಕೊಂಡ. ಅಯ್ಯೋ, ನನ್ ಮಗಳು ಅಮ್ಮ ಚಾಂದಿನಿ, ಎಲ್ಲಮ್ಮ ಹೋದೆ? ಮನೆ ದಾಟಿ ಎಲ್ಲಿಗೂ ಹೋಗ್ಬಾರ್ದು ಅಂತ ನಾನು ಹೇಳಿದೀನಲ್ವಾ? ಇವಾಗ ನಿನ್ನ ಎಲ್ಲಂತ ಬಂದ್ ನಾನು ಹುಡ್ಕೋದಮ್ಮ. ಅಷ್ಟೊಳಗೆ ಪಕ್ಕದ ಮನೆ ಪಾರಿಜಾತಂ ತುಂಬಾ ಸ್ಪೀಡಾಗಿ ಸಿದ್ದಯ್ಯನ ಹತ್ರ ಬಂದ್ಲು. ಅಣ್ಣಯ್ಯ, ನಿಮ್ ಮಗಳು ಅವಳು ಇವಾಗಷ್ಟೇ ಊರೊಳಗಡೆ ಸುತ್ತಾಡ್ಕೊಂಡು ಬರಕ್ ಹೋಗಿದ್ದಾಳಮ್ಮ. ಅವಳು ಹೇಗಿದ್ರು ಬಂದ್ಬಿಡ್ತಾಳೆ, ಯಾಕಂದ್ರೆ ಅವಳು ನಂತರ. ಅಯ್ಯ ಸಾಕ್ ನಿಲ್ಸನ, ಅವಳು ನನ್ ಮನೆಯಲ್ಲಿ ಬಂದು ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾಳೆ. ಹೌದಾ? ನಾನ್ ನಂಬಲ್ಲ, ಬಾ ಹೋಗಿ ನೋಡೋಣ. ಹಾಗಂತ ಹೇಳಿ ಸಿದ್ದಯ್ಯ ಅವಳ ಮನೆಗೆ ಹೋದ್ರು. ಚಾಂದಿನಿ ಅವ್ರ ಮನೆಯಲ್ಲೇ ಗೊರ್ಕೆ ಹುಡ್ಕೊಂಡು ನಿದ್ದೆ ಮಾಡ್ತಾ ಇದ್ಲು. ಅದನ್ನ ನೋಡಿ ಸಿದ್ದಯ್ಯನಿಗೆ ಕೋಪ ಬಂತು. ಚಾಂದಿನಿ, ಎದ್ದೇಳು, ಯಾಕೆ ರೀತಿ ನಿದ್ರೆ ಮಾಡ್ತಾ ಇದೀಯಾ? ಅಷ್ಟು ದೊಡ್ಡ ಮನೆ ಇರುವಾಗ ಈ ಚಿಕ್ಕ ಗೂಡಲ್ಲಿ ಬಂದು ಯಾಕೆ ನಿದ್ದೆ ಮಾಡ್ತಾ ಇದೀಯಾ? ಏನೇನು ಇದು ಚಿಕ್ಕ ಗೂಡ? ಅಣ್ಣಯ್ಯ, ನನ್ನನ್ನು ಏನ್ ಬೇಕಾದ್ರೂ ಹೇಳಿ, ನನ್ನ ಮನೇನ್ ಮಾತ್ರ ಏನು ಹೇಳ್ಬೇಡಿ. ಅಷ್ಟೊಳಗೆ ಚಾಂದಿನಿ ನಿದ್ದೆಯಿಂದ ಎದ್ಲು. ಆದ್ರೆ ಕಣ್ಗಳನ್ನು ತೆರೆಯದೆ ಅವಳು ಹಾಗೇನೆ ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ಲು. ಅಬ್ಬಾ, ಏನಪ್ಪ, ಸ್ವಲ್ಪ ಹೊತ್ತು ನಿದ್ದೆ ಮಾಡಕ್ ಬಿಡ್ಬೋದಲ್ವಾ? ಬೆಳಿಗ್ಗೆ ಆ ಲೂಸು ಪಾರಿಜಾತ ಮತ್ತೆ ನಮ್ಮನೆಗೆ ಯಾಕೆ ಬಂದಿದ್ದಾಳೆ? ಅವ್ರ ಜೊತೆ ನೀವ್ಯಾಕೆ ಮಾತಾಡ್ತಿದ್ದೀರಾ? ಕೆನ್ನೆಗೆ 4 ಇಟ್ಟು ಕಳ್ಸಿ, ಇಲ್ಲಂದ್ರೆ ನಾನ್ ಬೇಕಾದ್ರೆ ಪರ್ಕಿಂಗ್ ಪೂಜೆ ಏನಾದ್ರೂ ಅವ್ರಿಗೆ ಮಾಡ್ಲಾ? ಅಲ್ಲ ಕಣೆ, ನನ್ನ ಮನೆಗೆ ಬಂದು ಅಪ್ಪ ಮಗಳು ಇಬ್ರು ನನ್ನನ್ನೇ ಬೈತಾ ಇದ್ದೀರಾ? ಚಾಂದಿನಿ ಕಣ್ಬಿಟ್ಟು ನೋಡಿದಾಗ ಪಾರಿಜಾತಂ ಸಿದ್ದಯ್ಯ ಇಬ್ರು ಜಗಳ ಮಾಡ್ತಾ ಇದ್ರು. ಅವ್ರ ನೋಡಿ ತುಂಬಾನೇ ಹೆದ್ರಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋದ್ಲು ಚಾಂದಿನಿ. ಅದನ್ನು ಗಮನಿಸದೆ ಸಿದ್ದಯ್ಯ ಪಾರಿಜಾತಂ ಬೈಕೊಳ್ಳೋದೆಲ್ಲ ಮುಗಿದ್ಮೇಲೆ ಚಾಂದಿನಿನ ಹುಡುಕಿದ್ರು. ಚಾಂದಿನಿ ಅಲ್ಲಿ ಇಲ್ಲ ಅನ್ನೋದನ್ನ ನೋಡಿ ಅಮ್ಮಯ್ಯ ಅನ್ನೋ ತರ ಸಿದ್ದಯ್ಯ ಮನೆಗೆ ಹೋದ. ಪಾರಿಜಾತಂ ಮಾತ್ರ ಕೋಪದಿಂದ ಸಿದ್ದಯ್ಯನನ್ನ ನೋಡ್ತಾನೆ ಇದ್ಲು. ಆಮೇಲೆ ಮರುದಿನ ಚಾಂದಿನಿ ಜಮೀನ್ದಾರರ ಮನೆಗೆ ಹೋದ್ಲು. ಏನಮ್ಮ ಚಾಂದಿನಿ, ನಿಮ್ ತಂದೆನ ಮನೆ ಶಾಂತಿಯಿಂದ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ ಅಂತ ನೀನು? ಅದು ಮನೆಯಲ್ಲಿ ಸೊಳ್ಳೆ ಜಾಸ್ತಿ ಅಂತ ಅಪ್ಪ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ನೀವು ಸ್ವಲ್ಪ ಬೇಗ ಬಂದು ಮನೆ ಹತ್ರ ಇರುವ ಆ ಡ್ರೈನೇಜ್ನ ಕ್ಲೀನ್ ಮಾಡಿ ಕೊಡಿ. ಹಾಗೇನೆ ನಮ್ಮ ಮನೇಲಿ 2 ಬಾತ್ರೂಮ್ ಇದೆ, ಅದನ್ನು ಕ್ಲೀನ್ ಮಾಡಿ ಕೊಡಿ. ಹಣ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಆದ್ರೆ ಕೆಲಸ ಮಾತ್ರ ಕರೆಕ್ಟಾಗಿ ಮಾಡಬೇಕು. ಆದಷ್ಟು ಬೇಗ ಮನೆಗೆ ಬಂದ್ಬಿಡಿ. ಏನಮ್ಮ ಚಾಂದಿನಿ, ನಿನಗೆ ಏನಾಯ್ತು? ಎಲ್ಲಿ ಬಂದು ಏನ್ ಮಾತಾಡ್ತಾ ಇದೀಯಾ? ನಿನಗೇನಾದ್ರೂ ಉಚ್ಕಿಚ್ಚಿಡ್ದಿದ್ಯಾ? ಸಿದ್ದಯ್ಯ, ಹೇಳಿ ಅಯ್ಯವ್ರೆ. ನಿನ್ ಮಗಳು ಏನ್ ಹೇಳಿದ್ಲಾ ಅಂತ ಕೇಳಿಸ್ಕೊಂಡ್ಯಾ? ನಾನೇನು ಡ್ರೈನೇಜ್ ಕ್ಲೀನ್ ಮಾಡೋನ್ ಥರ ಕಾಣಿಸ್ತಾ ಇದ್ದೀನಾ? ನಾನು ಹತ್ರ ಬಂದು ಡ್ರೈನೇಜು ಬಾತ್ರೂಮ್ ಕ್ಲೀನ್ ಮಾಡಕ್ಕೆ ಹೇಳ್ತಾ ಇದ್ದಾಳೆ. ಅಯ್ಯೋ ಕ್ಷಮಿಸಿ ಅಯ್ಯವ್ರೆ, ತಪ್ಪಾಗೋಯ್ತು. ಹಾಗಂತ ಸಿದ್ದಯ್ಯ ಜಮೀನ್ದಾರರ ಕಾಲಿಗೆನೆ ಬಿದ್ಬಿಟ್ಟ. ಚಾಂದಿನಿಯ ಮರೆವು ಸಂಗತಿನ ಹೇಳ್ದ.
ಅವರನ್ನ ಅರ್ಥ ಮಾಡ್ಕೊಂಡ ಜಮೀನ್ದಾರರು ಅವನನ್ನ ಕ್ಷಮಿಸಿ ಬಿಟ್ಬಿಟ್ರು. ಚಾಂದಿನಿನ ಸಿದ್ದಯ್ಯ ಮನೆ ಕರ್ಕೊಂಡ್ ಬಂದು ಒಂದು ಚೈನ್ ಹಾಕಿ ಅವಳನ್ನ ಕಟ್ ಹಾಕ್ದ. ಅಪ್ಪ, ನಾನು ಕಾಲಿಗೆ ಅಲ್ವಾ ಚೈನ್ ಕೇಳಿದ್ದು, ಆದ್ರೆ ನೀವು ನೋಡಿದ್ರೆ ಕೈಗೆ ತಗೊಂಡ್ ಬಂದಿದ್ದೀರಾ. ಆದ್ರೆ ಇದನ್ನು ತುಂಬಾ ಚೆನ್ನಾಗಿದೆ ಅಪ್ಪ, ಸ್ವಲ್ಪ ಭಾರ ಜಾಸ್ತಿ ಅಷ್ಟೇ. ಅಲ್ಲ ಕಣೆ, ನಿನಗೆ ಬಾಯಿ ಸುಮ್ಮನೆ ಇರಲ್ವಾ? ಎಲ್ಲಾದ್ರೂ ಏನಾದ್ರೂ ಬಂದ್ ಹೇಳಿ ನನ್ನನ್ನ ಸಿಕ್ಕಾಕ್ಸೋದೇ ಕೆಲ್ಸನಾ? ಆ ಪಾರಿಜಾತಂ ಕೈಯಲ್ಲಿ ಬೈಗಳ ತಿಂದೆ ನಿನ್ನಿಂದ, ಜಮೀನ್ದಾರ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ದು ನಿನ್ನಿಂದ. ನಿನಗೆ ಮರೆವು ರೋಗ ಇದೆ. ಮನೆ ಬಿಟ್ಟು ಹೊರಗಡೆ ಹೋಗ್ಬೇಡಂತ ಎಷ್ಟು ಸಲ ಹೇಳಿದ್ರು ಕೂಡ ಏನಾದ್ರೂ ಮಾಡಿ ಹೊರಗಡೆ ಹೋಗಿ ಯಾರಾದ್ರೂ ನನ್ನನ್ನ ಬೈಯೋ ಥರನೇ ಏನಾದ್ರೂ ಮಾಡ್ತಾನೆ ಇದೆಯಲ್ಲ ನೀನು. ಕ್ಷಮಿಸ್ಬಿಡಿ ಅಪ್ಪ, ನಾನಿನ್ನು ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ. ಊಟ ಮಾಡೋ ಸಮಯ ಆಯ್ತು. ಊಟ ಮಾಡಿದ್ಮೇಲೆ ಈ ಚೈನ್ ಹಾಕೊಳ್ತೀನಿ. ಇವಾಗ ಅಡಿಗೆ ಮಾಡ್ಬೇಕಲ್ಲ, ಇದನ್ನ ತೆಗಿಪ್ಪ. ನನ್ನ ಮುದ್ದು ಅಪ್ಪ ಅಲ್ವಾ? ಕೋಪದಲ್ಲಿ ಕೂಡ ನೀನ್ ನೋಡಕ್ಕೆ ಹೀರೋ ತರನೇ ಇದ್ಯಾಪ್ಪ. ಸಿನಿಮಾ ಹೀರೋ ಆಗಿರ್ಬೇಕಾಗೈತಿ ನೀನು. ಹಾಗೆ ಸಿದ್ದಯ್ಯನನ್ನ ಹೊಗಳಿ ಹಾಗೆ ಹೀಗೆ ಅಂತ ಕಾಗೆ ಹಿಡಿತಾ ಇದ್ದಾಗ ಚೈನ್ನ ಕಳ್ಸ್ಬಿಟ್ಟ. ಆಮೇಲೆ ಚಾಂದಿನಿ ಹೋಗಿ ಅಡಿಗೆ ಮಾಡ್ತಾ ಇದ್ಲು. ಇವತ್ತಾದ್ರೂ ಒಂದು ಒಳ್ಳೆ ಸಾರು ಮಾಡು. ಹಿಂದ್ಗಡೆ ತೋಟದಲ್ಲಿ ತರಕಾರಿಗಳಿದೆ, ಅದನ್ನ ತಗೊಂಡ್ ಬಂದು ರುಚಿಕರವಾದ ಅಡಿಗೆ ಮಾಡು. ಸರಿಯಪ್ಪ. ಹಾಗೆ ಚಾಂದಿನಿ ತೋಟಕ್ಕೆ ಹೋದಾಗ ಅವಳ ತಂದೆ ಏನ್ ಹೇಳಿದ್ರು ಅನ್ನೋದನ್ನೇ ಮರ್ತೋದ್ಲು. ತಾಜಾ ತರಕಾರಿಗಳನ್ನ ತಗೊಂಡ್ ಬರದೆ ಅಲ್ಲಿರುವ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತಗೊಂಡ್ ಬಂದು ಒಲೆಲಿಟ್ಟು ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಸಿದ್ದಯ್ಯ ತನ್ನ ಮಗಳು ಏನ್ ಮಾಡ್ತಿದ್ದಾಳೆ ಅಂತ ನೋಡಕ್ಕೆ ಬಂದ. ಆವಾಗ ಚಾಂದಿನಿ ಮಾಡ್ತಾ ಇರೋದನ್ನ ನೋಡಿ ಅವನು ಶಾಕ್ ಆದ. ಅಯ್ಯೋ ಅಯ್ಯೋ, ಇವಳು ನನ್ನ ಮನೆನ ಹಾಳು ಮಾಡಿಕೊಟ್ಟಿದ್ದಾಳೆ. ದೇವ್ರೆ, ನನಗೆ ಯಾಕಪ್ಪ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದೀಯಾ? ಏನಾಯ್ತಪ್ಪ ನಿನಗೆ? ನಿನಗೋಸ್ಕರ ತಾಜಾ ತರಕಾರಿಗಳನ್ನ ತಗೊಂಡ್ ಬಂದು ಅಡಿಗೆ ಮಾಡ್ತಾ ಇದ್ದೀನಿ. ನೋಡಿ ಅಡಿಗೆ ಹೇಗಿದೆ ಅಂತ. ನೀನು ತರಕಾರಿ ಸಾರು ಮಾಡ್ತಿಲ್ಲ ಕಣೆ, ಕಲ್ಲು ಸಾರು ಮಾಡ್ತಾ ಇದೀಯಾ. ತೋಟಕ್ಕೆ ಹೋಗಿ ತರಕಾರಿ ತಗೊಂಡ್ ಬಂದು ಸಾರು ಮಾಡು ಅಂತ ಹೇಳಿದ್ರೆ ಅಲ್ಲಿರೋ ಕಲ್ಲು ತಗೊಂಡ್ ಬಂದು ಅಡಿಗೆ ಮಾಡ್ತಿದ್ಯಲ್ಲ. ಒಂದೇ ಒಂದು ಕೆಲಸ ಮಾಡು, ಆ ಕಲ್ಲಿಂದ ನಿನ್ ತಲೆನ ನೀನೇ ಹೊಡ್ಕೊ. ಹಾಗಂತ ಸಿದ್ದಯ್ಯ ಕೋಪದಿಂದ ಬೈದು ಅಲ್ಲಿಂದ ಹೋಗ್ಬಿಟ್ಟ. ಅವನು ಜಮೀನ್ದಾರ ಮನೆಗೆ ಹೋದ. ಜಮೀನ್ದಾರು ಯಾಕೋ ಚಿಂತೆಯಲ್ಲಿದ್ರು. ಇಲ್ಲಿ ನೋಡು ಸಿದ್ದಯ್ಯ, ನಮ್ಮೂರಲ್ಲಿ ಹೆಣ್ಮಕ್ಳು ಕಾಣೆಯಾಗ್ತಾ ಇದ್ದಾರೆ ಅಂತೆ. ಎಲ್ರೂ ತುಂಬಾನೇ ಹೆದರ್ತಾ ಇದ್ದಾರೆ. ನಿನ್ ಮಗಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊ. ಸರಿ ಅಯ್ಯವ್ರೆ, ನಾನು ಅವಳನ್ನ ಬೈದ್ಬಿಟ್ಟು ಬಂದೆ. ಪಾಪ ಅಳ್ತಿರ್ಬೋದೋ ಏನೋ. ನಾನೊಂದ್ಸಲ ಹೋಗ್ಬಿಟ್ಟು ಬರ್ತೀನಿ. ಹಾಗಂತ ಹೇಳಿ ಸಿದ್ದಯ್ಯ ಮನೆಗೆ ಹೋದ. ಮನೆ ಹೊರಗಡೆ ಚಾಂದಿನಿ ಅಡಿಗೆಗೆ ಯೂಸ್ ಮಾಡ್ದ ಆ ಕಲ್ಲುಗಳನ್ನ ನೋಡಿ ಜೋರಾಗಿ ಅಳ್ತಾ ಇದ್ಲು. ಯಾಕಮ್ಮ, ಯಾಕೆ ಅಳ್ತಾ ಇದೆಯಾ ನೀನು? ನಿನ್ನನ್ನ ಹುಟ್ಟಿಸ್ದೆ ಅಲ್ವಾ ನಾನು ಅಳ್ಬೇಕು? ಈ ರೀತಿ ಕಲ್ಲಿಂದ ಸಾರು ಮಾಡ್ತೀಯ ಅಂತ ನಾನು ಯಾವಾಗ್ಲೂ ಯೋಚನೆ ಮಾಡಿದ್ದೇ ಇಲ್ಲ. ಅಲ್ಲಪ್ಪ, ನಾನ್ ತಗೊಂಡ್ ಬಂದಿದ್ದು ತರಕಾರಿನೇ. ತರಕಾರಿ ಕಲ್ಲಾಗಿ ಹೇಗೆ ಬದಲಾಯ್ತು ಅಂತ ನನಗೆ ಗೊತ್ತಿಲ್ಲಪ್ಪ. ನಾನು ಅಳೋದಕ್ಕೆ ಕಾರಣ ಅದ. ಈ ಕಲ್ಲನ್ನ ನಾನು ಏನ್ ಮಾಡ್ತೀನಿ ಅಂತ ನೋಡು. ಹಾಗಂತ ಚಾಂದಿನಿ ಆ ಕಲ್ಲನ್ನ ಒಂದರ ನಂತರ ಇನ್ನೊಂದು ತಗೊಂಡು ದೂರ ಬಿಸಾಕ್ತಿದ್ಲು. ಆ ಕಲ್ಲುಗಳೆಲ್ಲ ಹೋಗಿ ಅಲ್ಲೇ ಇದ್ದ ಮನೆಯಲ್ಲಿ ಮಕ್ಕಳನ್ನ ಕದೀತಿದ್ದ ಕಳ್ಳನ ಮೇಲೆ ಬಿತ್ತು. ಆವಾಗ ಆ ಕಳ್ಳ ಕಿಚ್ಕೊಂಡೆ ಕೆಳಗಡೆ ಬಿದ್ಬಿಟ್ಟ. ಮಕ್ಕಳು ಅಲ್ಲಿಂದ ತಪ್ಪಿಸ್ಕೊಂಡು ಚಾಂದಿನಿಯ ಹತ್ರ ಬಂದ್ರು. ವಿಷಯ ಜಮೀನ್ದಾರರಿಗೆ ಊರಿನವರಿಗೆ ಗೊತ್ತಾಯ್ತು. ಚಾಂದಿನಿನೇ ಆ ಕಳ್ಳನ ಹೊಡೆದು ಮಕ್ಕಳನ್ನ ಕಾಪಾಡಿದ್ಲು ಅಂತ ಎಲ್ರೂ ಅಂದ್ಕೊಂಡಿದ್ರು. ಜಮೀನ್ದಾರ ಅದಕ್ಕೆ ಚಾಂದಿನಿಗೆ ಒಂದು ಒಡವೆನ ಬಹುಮಾನ ಬೇರೆ ಕೊಟ್ರು. ನೋಡಿದ್ರ ಅಪ್ಪ, ನನಗೆ ಮರೆವು ಜಾಸ್ತಿ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ರಲ್ವಾ? ಇವಾಗ ಅದೇ ಮರೆವು ಮಕ್ಕಳನ್ನ ಕಾಪಾಡಿದೆ. ನಮ್ಗೆ ಏನೇ ಆದ್ರೂ ಕೂಡ ಅದೇ ಒಳ್ಳೇದಕ್ಕಪ್ಪ, ಇದೇ ನಿಜ. ಸಿದ್ದಯ್ಯ ತನ್ನ ಮಗಳು ಚಾಂದಿನಿನ ನೋಡಿ ತುಂಬಾನೇ ಹೆಮ್ಮೆ ಪಟ್ಕೊಂಡ. ಅಲ್ಲಿದ್ದವರು ಎಲ್ರೂ ಕೂಡ ಚಾಂದಿನಿಗೆ ಜೈ ಜೈ ಹಾಕಿದ್ರು.